The spirit of Udupi district is, if we decide to do something, at any cost we will do it. That is the greatness of it. ನಾವು ಯಾರನ್ನು ಕಾಯೋದಿಲ್ಲ, ಸರ್ಕಾರವನ್ನು ಕಾಯೋದಿಲ್ಲ, ಅವರನ್ನು ಕಾಯೋದಿಲ್ಲ, ಇವರನ್ನು ಕಾಯೋದಿಲ್ಲ. ನಮಗೆ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಮಾಡಿಬಿಟ್ರೆ ನಾವು ಏನನ್ನೂ ಕೂಡ ಸಾಧನೆ ಮಾಡತಕ್ಕಂಥ ಶಕ್ತಿ ಇಡೀ ದೇಶದಲ್ಲಿ ಯಾವುದಾದ್ರೂ ಜಿಲ್ಲೆಗಿದ್ರೆ ಅದು ಉಡುಪಿ ಜಿಲ್ಲೆಗಿದೆ ಅಂತಕ್ಕಂಥದ್ದು. ನಾವು ಒಂದು ಉದಾಹರಣೆ ಕೊಡ್ಬೋದಾದರೆ, ಸೆಕೆಂಡ್ PUC ಮತ್ತು SSLCಯಲ್ಲಿ ನಾವು ಸತತವಾಗಿ ಉತ್ತಮ ಫಲಿತಾಂಶವನ್ನು ಪಡೆದು ಈ ಬಾರಿ ಉಡುಪಿ ಜಿಲ್ಲೆ ಈ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿ ನಿಂತಿದೆ ಅಂತಾದರೆ ಈ ಜಿಲ್ಲೆಯ ಜನರ ಬುದ್ಧಿವಂತಿಕೆ, ಬದ್ಧತೆ, ಕಮಿಟ್ಮೆಂಟ್, ಇಂಟೆಲಿಜೆನ್ಸ್, ಪ್ರೊಫೆಷನಲಿಸಮ್, ವೃತ್ತಿಪರತೆ, ಇದನ್ನೆಲ್ಲ ಬೇರೆ ಯಾವ ಜಿಲ್ಲೆಯಲ್ಲೂ ಕಾಣಲಿಕ್ಕೆ ಸಿಗೋದಿಲ್ಲ. ಅದಕ್ಕಾಗಿಯೇ ಇವತ್ತು ಈ ಕಾರ್ಯಕ್ರಮಕ್ಕೆ ನನಗೆ ಬರಲಿಕ್ಕೆ ಆಗ್ತಿರಲಿಲ್ಲ. ಯಾಕಂದರೆ ಇವತ್ತು ಅಸೆಂಬ್ಲಿ ಇದೆ. ಅದು ನಾನು ಸ್ಪೀಕರ್ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಸ್ಪೆಷಲ್ ಪರ್ಮಿಷನ್ ತಗೊಂಡು ಇದರ ಉದ್ಘಾಟನೆಗೆ ಸಲುವಾಗಿ ನಾನು ಬೆಂಗಳೂರಿಂದ ಇಲ್ಲಿದ್ದೇನೆ. When Chamber of Commerce has done so much for Udupi and for its members, the least I could do is to come and attend this function with happiness, with pride and with satisfaction. ಆ ದೃಷ್ಟಿಯಲ್ಲಿ ಇವತ್ತು ಅಧ್ಯಕ್ಷರು ಮತ್ತು ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸು ಎಲ್ಲ ದುಡ್ಡು ಹಾಕಿ ಮಾಡಿದ್ದೀವಿ. ನನಗೆ ಗೊತ್ತಿಲ್ಲ ಇದಕ್ಕೆ ನನಗೆ MLA ಫಂಡ್ ಕೊಡ್ಲಿಕ್ಕೆ ಆಗ್ತದೆ ಇವಾಗ ಗೊತ್ತಿಲ್ಲ. ಕೊಡ್ಲಿಕ್ಕೆ ಆಗ್ತದೆ ಅಂತ ಆದರೆ ನಾನು 5 ಲಕ್ಷ ರೂಪಾಯಿಯನ್ನು ತಕ್ಷಣಕ್ಕೆ ಆದೇಶ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಬಿಕಾಸ್ ಆಫ್ ಯುವರ್ ಎಂಟರ್ಪ್ರಿನರ್ಶಿಪ್ ಸರ್ಕಾರವನ್ನು ನಂಬದೆ ಮಾಡಿದ್ದೀವಿ. ನಮ್ಮ ಹತ್ರ ಕೇಳಿ ಪಡೆಯೋದಕ್ಕಿಂತ ನಮ್ಮ ಹತ್ರ ಕೇಳದೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೊಡುವಂಥದ್ದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸುತ್ತೇನೆ. ಆ ದೃಷ್ಟಿಯಿಂದ ಕೊಡ್ತೀವಿ. ಮತ್ತು ಯಾರೆಲ್ಲ ಇವತ್ತು ಅದಕ್ಕೆ ದುಡ್ಡು ಕೊಟ್ಟಿಲ್ಲ ಅವರೆಲ್ಲರೂ ದೊಡ್ಡ ಮನಸ್ಸು ಮಾಡಬೇಕು ಅಂತ ನಾನು ಚೇಂಬರ್ ಆಫ್ ಕಾಮರ್ಸ್ ಪರವಾಗಿ ವಿನಂತಿ ಮಾಡ್ತೀನಿ. ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಇತಿಹಾಸದಲ್ಲಿ ನೋಡಿದರೆ ಲೆಕ್ಕಾಚಾರದಲ್ಲಿ ನಾವು ಬಹಳ ಬುದ್ಧಿವಂತರು. ಈ ಲೆಕ್ಕಾಚಾರದಲ್ಲಿ ಯಾಕೆ ಬುದ್ಧಿವಂತರು ಅಂತ ಕೇಳಿದರೆ, ಶ್ರೀಮತಿ ಇಂದಿರಾ ಗಾಂಧಿ ಅವರು 69ರಲ್ಲಿ 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದಾಗ ನಮ್ಮ ಇಡೀ ದೇಶದಲ್ಲಿ 14 ಬ್ಯಾಂಕ್ಗಳು ರಾಷ್ಟ್ರೀಕರಣ ಆದವು. ಆವಾಗ 300 ಜಿಲ್ಲೆಗಳಿತ್ತು ನಮ್ಮ ದೇಶದಲ್ಲಿ. ಟುಡೇ ವಿ ಆರ್ 600 districts. Our country has 600 districts, but those days we had only 300 districts. The contribution of one district is 4 banks, and the contribution of remaining 299 districts is just 10 banks. Just imagine. ಅಂತಹ ಒಂದು ಬುದ್ಧಿವಂತಿಕೆ, ದುಡ್ಡಿನಲ್ಲಿಯೂ ಬುದ್ಧಿವಂತಿಕೆ ಮತ್ತು ವಿದ್ಯೆಯಲ್ಲೂ ಕೂಡ ಬುದ್ಧಿವಂತಿಕೆ ಇರತಕ್ಕಂಥ ಜಿಲ್ಲೆ ನಮ್ಮದು. ಮತ್ತು ಇನ್ನೊಂದು ವಿಶೇಷ ನೋಡಿ, ಬರುವಾಗ ನಾನು ಉದಯವಾಣಿ ಓದ್ತಾ ಬಂದೆ. ಇಲ್ಲಿಂದ ಅಡ್ವರ್ಟೈಸ್ಮೆಂಟ್ ಉಂಟಂತ ನೋಡ್ತಾ ಬಂದೆ. ಅಡ್ವರ್ಟೈಸ್ಮೆಂಟ್ ನೋಡುವಾಗ ಎಷ್ಟರ ಮಟ್ಟಿಗೆ ಲೆಕ್ಕಾಚಾರ ಅಂದರೆ, ಹೇಗೂ ದುಡ್ಡು ಕೊಟ್ಟು ಅಡ್ವರ್ಟೈಸ್ಮೆಂಟ್ ಆಗ್ತೀವಲ್ಲ, ಆ ರಘುಪತಿ ಭಟ್ರದ್ದು ಪ್ರಮೋದ್ ಇದೆಲ್ಲ ಫೋಟೋ ಯಾಕೆ ಹಾಕುವುದು ಅಂತ ಹೇಳಿ ಇವ್ರದೇ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹೇಗೆ ಕೊಟ್ಟು ನಾವು ಕೊಡೋದು, ಇವ್ರದೆಲ್ಲ ಯಾಕೆ ಕೊಡಬೇಕು, ಭಾಷಣ ಮಾಡಿ ಹೋಗ್ತಾರಂತ ಆ ಲೆಕ್ಕಾಚಾರ ಕೂಡ ಮಾಡುವ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಉಡುಪಿ ಚೇಂಬರ್ ಆಫ್ ಕಾಮರ್ಸ್. ಬೇರೆಯವ್ರಿಗೆ ಇಷ್ಟು ಬುದ್ಧಿವಂತಿಕೆ ಇಲ್ಲ. ಬೇರೆಯವ್ರಿಗೆ ಏನು ಮಾಡ್ತಾರೆ, ನಮ್ದೆಲ್ಲ ಫೋಟೋ ಹಾಕಿ, ಪಾಪ ದುಡಿಯೋರು ಬೇರೆ ಅವ್ರ ಫೋಟೋನೇ ಇಲ್ಲ. ನೀವು ಯಾರು ದುಡ್ದಿದ್ದಾರೆ ಅವ್ರ ಫೋಟೋ ಹಾಕಿ, ಯಾರು ಸುಮ್ಮನೆ ಮಾತಾಡ್ಲಿಕ್ಕೆ ಬರ್ತಾರೆ, ಒಳಭಾಷಣ ಮಾಡಿ ಬರ್ತಾರೆ, ಅವ್ರ ಫೋಟೋನೂ ಹಾಕದೆ ಬಹಳಷ್ಟು ಬುದ್ಧಿವಂತಿಕೆಯನ್ನು ತೋರಿಸಿದ್ದೀನಿ. ಅದಕ್ಕೆ ಅಭಿನಂದನೆಯನ್ನು ಸಲ್ಲಿಸುತ್ತಾರೆ. ಎಲ್ರಿಗೂ ಅಭಿನಂದನೆ ಸಲ್ಲಿಸಿ ನನ್ನ